ಒಂದು ದಿನ ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಕೋಲಾಹಲನೆ ನಡೆದಿತ್ತು. 10 ವರ್ಷದ ಬಾಲಕ ತನ್ನ ತಂದೆಯನ್ನು ಸಾಯುವಂತೆ ಹೊಡೆದಿದ್ದ. ಅವನ ತಾಯಿ ಗಂಡನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದಳು. ಅವನ ದೊಡ್ಡಮ್ಮ ದರದರನೆ ಎಳೆದುಕೊಂಡು ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ತಂದಳು. ಅದಕ್ಕಿಂತ ಮುಂಚೆ ತಾಯಿಯಿಂದ ಮತ್ತು ದೊಡ್ಡಮ್ಮನಿಂದ ಹೊಡೆತ, ಬೈಗುಳ ತಿನಿಸಿಕೊಂಡು ಮುಖವನ್ನೇ ಗಟ್ಟಿ ಮಾಡಿಕೊಂಡು ಕೂತಿದ್ದ. ಹೀಗೆ ಆಗಬೇಕು ನನ್ನ ತಂದೆಗೆ, ಇದಕ್ಕೆ ಲಾಯಕದನ ನನ್ನ ತಂದೆ ಅನ್ನುತ್ತಾ ಕೂತಿದ್ದ. ಅಷ್ಟೊತ್ತಿಗೆ ಸಮಾಲೋಚನಾ ಅಧಿಕಾರಿಯೊಬ್ಬಳು ಅಲ್ಲಿಗೆ ಆಗಮಿಸಿ ಒಂದು ಲೋಟ ಕುಡಿಯಲು ಆ ಬಾಲಕನಿಗೆ ನೀರು ಕೊಟ್ಟಳು. ನಂತರ ಕುರ್ಚಿಯ ಮೇಲೆ ಕೂಡಿಸಿ ಅವರ ದೊಡ್ಡಮ್ಮನನ್ನು ಹೊರಗಡೆ ಕಳಿಸಿದಳು. ಆಗ ಸ್ನೇಹಿತರ ಭಾವದಿಂದ, ಈಗ ನಿನಗೆ ಏನು ಅನಿಸುತ್ತಿದೆ ಮಗು ಎಂದು ತಲೆ ಸವರುತ್ತಾ ಮಾತು ಹೇಳಿದಳು. ಆ ಮಗು ಆ ಅಧಿಕಾರಿಯ ಮುಖವನ್ನು ನೋಡಿ ಕೆಳಗೆ ಹಾಕಿ 2 ಪಾದಗಳನ್ನು ಉಜ್ಜುತ್ತಾ ನಿಂತ. ಸ್ವಲ್ಪ ಸಮಯದ ನಂತರ ಆ ಅಧಿಕಾರಿಯು ಏನೂ ಮಾತಾಡಲಿಲ್ಲ. ಆದರೂ ಆ ಮಗು ಏನ್ ಮಾಡಿತು, ಆ ಅಧಿಕಾರಿಯ ಕೈಯನ್ನು ಹಿಡಿದು ಗಟ್ಟಿಯಿಂದ ಅಳತೊಡಗಿದ, ಜೋರಾಗಿ ಅಳತೊಡಗಿದ. ಆ ಅಳುತ್ತಾ ತನ್ನ ನೈಜವಾದ ಭಾವನೆಗಳನ್ನು ವ್ಯಕ್ತಪಡಿಸಿದ. ಮೇಡಮ್, ನನ್ನ ತಂದೆ ನನಗೆ ಯಾವಾಗಲೂ ಹೀಯಾಳಿಸುತ್ತಿದ್ದ. ನಾ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕಾಡಿ ನನಗೆ ಬೈಯುತ್ತಿದ್ದ, ಹೊಡೆಯುತ್ತಿದ್ದ, ಇನ್ನೊಬ್ಬರಿಗೆ ಹೋಲಿಸುತ್ತಿದ್ದ. ಅದಕ್ಕೆ ನಾನು ಸಾಯ್ಬೇಕು ಅಂದ್ಕೊಂಡಿದ್ದೆ. ನನ್ನ ತಂದೆ ಯಾವಾಗ ಹೊಡಿತಾನೋ ಅವಾಗ ನಾನು ಹೊಡೆದೇ ತೀರುತ್ತೇನೆ ಅಂತ ನಾನು ಸೇಡಿನಿಂದ ಹೊಡೆದೇ ಬಿಟ್ಟೆ ಅಂತ ಹೇಳ್ದ. ಅವಾಗ ಆ ಸಮಾಲೋಚನಾ ಅಧಿಕಾರಿ ಏನಂತ, ಇದು ಮಾನಸಿಕ ಫಲಿತಾಂಶ ಆಗುತ್ತದೆ. ಆದರೂ ಅವರು ಮಾತಾಡಲಾರದೆ ಗಪ್ಪೆ ಕೂತರು. ಇಂದ್ರಿಯ ಆರ್ ದ ಪಾರ್ಟಿಕಲ್, ಅಂದರೆ ಇವ ಮಾನಸಿಕ ರೋಗಿ ಅಲ್ಲ, ಆದರೆ ಮಾನಸಿಕ ರೋಗಿಗೆ ತಳ್ಳುತ್ತದೆ. ಇದಕ್ಕೆ ಉದಾಹರಣೆ ಆಂಟಿ ಪರ್ಸನಾಲಿಟಿ ಡಿಸಾರ್ಡರ್, ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂದ್ರೆ ಸಮಾಜ ವ್ಯಕ್ತಿತ್ವ, ಸಮಾಜ ವಿರೋಧ ವ್ಯಕ್ತಿತ್ವ ತಳ್ಳುತ್ತದೆ ಅಂತ ಅರ್ಥ ಆಗ್ತದೆ. ಹಾಗಾದರೆ ತಂದೆಗೆ ಹೊಡೆಯೋದು ತಪ್ಪು, ತಂದೆಗೆ ಹೊಡೆಯೋದು ತಪ್ಪು ಅಂತೇಳಿ ತಂದೆಗೆ ಹೊಡೆದಂತ ಮಕ್ಕಳು ಕ್ರೂರಿಯಾಗುತ್ತಾರೆ. ಈ ಕ್ರೂರಿ ಮುಂದೆ ಸಮಾಜದಲ್ಲಿ ಯಾರಾದರೂ ವಿರೋಧಿಸಿದರೆ ಆ ವಿರೋಧ ಆದಂತ ವ್ಯಕ್ತಿಗೆ ಮತ್ತಷ್ಟು ಕ್ರೂರಿಯಾಗಿ ನೋಡಿಕೊಳ್ತಾನೆ. ಹೀಗೆ ಕ್ರೂರಿಯೇ ಮುಂದಾಗುತ್ತಾ ಹೋದರೆ ಆಪ್ತ ಶಕ್ತಿ ಏನಾಗ್ತದೆ, ಕುಗ್ಗುತ್ತದೆ. ಈ ಕುಗ್ಗಿದ ಮೇಕ ಈ ಕ್ರೂರಿಗಳೇ ನಮ್ಮ ಸಮಾಜಕ್ಕೆ ಕಂಟಕಗಳಾಗುತ್ತಾರೆ. ಅದಕ್ಕೆ ಮನೋವಿಜ್ಞಾನದಲ್ಲಿ ಏನು ಹೇಳ್ತದೆ ಅಂದ್ರೆ, ಶಾಲೆಯಲ್ಲಿ, ಮನೆಯಲ್ಲಿ ಮತ್ತು ಸ್ನೇಹಿತರ ವಲಯದಲ್ಲಿ ಇಂಥ ಮಕ್ಕಳಿಗೆ ಯಾಕೆ ಹಿಂಗಾದರು ಅಂತೇಳಿ ಯೋಚನೆ ಮಾಡಿ ಅವ್ರಿಗೆ ಅದು ಯಾಕೆ ಹಿಂಗಾದರು ಅಂತ ಕಾರಣ ಏನಂದ್ರೆ, ಪದೇ ಪದೇ ಹೀಯಾಳಿಸುತ್ತಾರೆ. ಏ ಕುಳ್ಳ, ಏ ಕಪ್ಪು ಹುಡುಗ, ಏ ಪೆದ್ದ, ನೀ ಕಡಿಮೆ ಅಂಕ ತೆಗೆದುಕೊಂಡವ ಅಂತ ಯಾವಾಗ ಹೀಯಾಳಿಸ್ತಾರೋ ಅವಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾವ ಬಾಲಕರು. ಕೆಲವೊಂದು ಬಾಲಕರು ಏನ್ ಮಾಡ್ತಾರ, ಇವೆಲ್ಲ ಮಾನಸಿಕ ಒತ್ತಡವನ್ನು ಮೆಟ್ಟಿ ತನ್ನ ಸುಂದರವಾದ ಬದುಕನ್ನು ಮಾಡುತ್ತಾರೆ. ಅಂತ ಮಕ್ಕಳು ಇದ್ದಾರೆ. ಇನ್ನ ಕೆಲವರು ಏನ್ ಮಾಡ್ತಾರ, ಎಲೆ ಮರೆ ಕಾಯಿಯಂತೆ ಬದುಕು ಮಾಡ್ತಾರೆ. ಇನ್ನು ಕೆಲವು ಮಕ್ಕಳು, ಬೆರಳಿಕೆಯಷ್ಟು ಮಕ್ಕಳು ಇಂಥ ಒತ್ತಡಕ್ಕೆ ಸಿಲುಕಿ ತನ್ನ ತೃಪ್ತಿಯಲ್ಲೇ ಬದುಕ್ತಾರೆ. ಹೀಗೆ ಮಾಡುವುದಕ್ಕೆ ಕಾರಣ ತಾಯಿ ತಂದೆ ಜ್ಞಾನ, ಯೋಚನೆ, ಸಮಾಲೋಚನೆಯಿಂದ ಅರಿತುಕೊಂಡು ಮಕ್ಕಳಿಗೆ ಹೊಡೆಯುವುದು ತಪ್ಪಲ್ಲ. ಬಡಿಯೋದರಿಂದ ಅವು ಮಕ್ಕಳು ಜಾಣರಾಗುತ್ತಾರೆ ಅಥವಾ ಕುಗ್ಗುತ್ತಾರೆ ಅನ್ನೋದು ತಪ್ಪು. ಅವರಿಗೆ ಆ ಹೊಡೆಯೋದ್ರಲಿಂದ ವಿಪರೀತ ಹೊಡಿಬಾರದು, ಮತ್ತೆ ಇನ್ನೊಬ್ಬರಿಗೆ ಹೋಲಿಸಬಾರದು. ಯಾವಾಗಲೂ ಹೆಂಗಿರ್ಬೇಕಂದ್ರ, ನಾವೆಲ್ಲ ಮೃದುವಾಗಿ ಗಟ್ಟಿತನ ಮಾಡಬೇಕು, ಮತ್ತೆ ಕರಗಿ ಮಕ್ಕಳನ್ನು ಆಲಿಸಿ ಪಾಲನೆ ಮಾಡಬೇಕು.
ಇಂಥ ವ್ಯಕ್ತಿತ್ವ ನಮ್ಮ ತಾಯಿ ತಂದೆ ಬಳಿ ಇರಬೇಕು. ಇನ್ನು ಮನೋವಿಜ್ಞಾನ ಏನು ಹೇಳ್ತದ ಅಂದ್ರೆ ಎಲ್ಲ ಜೀವಿಗಳು ವಿಭಿನ್ನವಾಗಿರ್ತವ, ಅವರ ಹಾವ ಭಾವಗಳು ಎಲ್ಲ ವಿಭಿನ್ನವಾಗಿ ಇರುತ್ತವ. ಆದರೆ ಅಲ್ಲಿ ಒಂದು ಜ್ಞಾನ ಇರ್ತದ. ವಿಭಿನ್ನವಾಗಿದ್ದರೂ ಆ ಜೀವದಲ್ಲಿ ಜ್ಞಾನ ಇರ್ತದ. ಅದನ್ನು ನಾವು ಪಾಲನೆ ಮಾಡಿ ಅವರಿಗೆ ನಾವು ಸುಂದರವಾದ ಮಕ್ಕಳನ್ನು ಮತ್ತು ಸದೃಢವಾದ ಮಕ್ಕಳನ್ನು ಮಾಡಿ ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ.